ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ದೇಶದ್ರೋಹದ ಪೋಸ್ಟ್ ಅನ್ನ ಮಾಡಲಾಗಿದೆ. ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಸಮೀರ್ ಸೈಯದ್ ಬಡೆ ಎಂಬ ಯುವಕನ ಫೋಟೋ ಒಂದು ವೈರಲ್ ಆಗಿದೆ. ಮುಳಗುಂದ ಠಾಣೆಯಲ್ಲಿ ಸ್ಥಳೀಯರಿಂದ ಈ ಬಗ್ಗೆ ಕೇಸನ್ನ ಕೂಡ ದಾಖಲು ಮಾಡಲಾಗಿದೆ. ದೇಶದ್ರೋಹಿಯನ್ನ ಗಡೀಪಾರು ಮಾಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ದೇಶದ್ರೋಹದ ಪೋಸ್ಟ್ ಅನ್ನ ಹಾಕಿದ್ದಾನೆ ಅನ್ನುವಂಥ ಘಟನೆ ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದಲ್ಲಿ ನಡೆದಿದೆ. ಸಮೀರ್ ಸೈಯದ್ ಬಡೆ ಎಂಬ ಯುವಕ ದೇಶದ್ರೋಹದ ಪೋಸ್ಟ್ ಒಂದನ್ನ ಹಾಕಿದ್ದಾನೆ ಅನ್ನುವಂಥ ಒಂದು ಫೋಟೋ ವೈರಲ್ ಆಗಿದೆ. ಮುಳಗುಂದ ಠಾಣೆಯಲ್ಲಿ ಸ್ಥಳೀಯರಿಂದ ಕೇಸ್ ಕೂಡ ದಾಖಲಾಗಿದೆ. ದೇಶದ್ರೋಹಿಯನ್ನ ಗಡೀಪಾರು ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ನಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇಂಥ ದೇಶದ್ರೋಹದ ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವಂತಹ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು ಮತ್ತು ಈ ಪ್ರಕರಣಗಳನ್ನು ಗಂಭೀರವಾಗಿ ಕೂಡ ಪರಿಗಣಿಸಲಾಗ್ತಾ ಇದೆ. ಕೇಸ್ಗಳನ್ನು ಹಾಕುವಂಥದ್ದಾಗಿರಬಹುದು, ಅವರನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸ ಆಗ್ತಾ ಇದೆ. ಹಾಗಾಗಿ ವ್ಯಕ್ತಿಯೊಬ್ಬ ಏನು ಗದಗದಲ್ಲಿ ಪೋಸ್ಟನ್ನು ಶೇರ್ ಮಾಡಿದ್ದಾನೆ, ದೇಶದ್ರೋಹಕ್ಕೆ ಸಂಬಂಧಪಟ್ಟಂಥ ಒಂದು ಪೋಸ್ಟನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡಿದ್ದಾನೆ. ಆತನ ವಿರುದ್ಧ ಇದೀಗ ಕೇಸನ್ನು ದಾಖಲು ಮಾಡಲಾಗಿದೆ ಮತ್ತು ಆತನನ್ನು ಹಿಡಿದು ವಶಕ್ಕೆ ತೆಗೆದುಕೊಳ್ಬೇಕು ಮತ್ತು ಆತನನ್ನು ಗಡೀಪಾರು ಮಾಡುವಂತೆ ಒತ್ತಾಯವನ್ನು ಕೂಡ ಸಾರ್ವಜನಿಕರು ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿ ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ದೇಶದ್ರೋಹದ ಪೋಸ್ಟ್ ಹಾಕಿರುವಂತಹ ಯುವಕನನ್ನ ಗಡೀಪಾರು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ದೇಶದ್ರೋಹದ ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂಥವರ, ಅದನ್ನು ಶೇರ್ ಮಾಡುವಂಥವರ ವಿರುದ್ಧ ಕಠಿಣವಾದಂಥ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನು ಗಂಭೀರವಾಗಿ ಆ ಒಂದು ಪ್ರಕರಣವನ್ನು ಪರಿಗಣಿಸಲಾಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ದೇಶದ್ರೋಹ ಪೋಸ್ಟ್ಗಳನ್ನು ಹಾಕುವಂಥವರ ಮೇಲೆ ಹಲ್ಲೆಯನ್ನ ನಡೆಸಿರುವಂಥ ಘಟನೆಗಳು ಕೂಡ ವರದಿಯಾಗಿರುವಂಥದ್ದು. ಗದಗದಲ್ಲೂ ಕೂಡ ಯುವಕನೊಬ್ಬ ದೇಶದ್ರೋಹದ ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾನೆ. ಆತನನ್ನ ಗಡೀಪಾರು ಮಾಡುವಂತೆ ಅಲ್ಲಿಯ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಸಮೀರ್ ಸೈಯದ್ ಬಡೆ ಎಂಬ ಯುವಕನ ದೇಶದ್ರೋಹದ ಪೋಸ್ಟ್ ಏನಿದೆ ಆ ಒಂದು ಫೋಟೋ ವೈರಲ್ ಆಗಿದೆ. ಮುಳಗುಂದ ಠಾಣೆಯಲ್ಲಿ ಸ್ಥಳೀಯರು ಈ ಬಗ್ಗೆ ಕೇಸನ್ನ ದಾಖಲು ಮಾಡಿದ್ದಾರೆ.